ದೇಶ ಸೇವೆಗೆ ತೆರಳಿದ್ದ ಯೋಧರು ಉಸಿರು ಚೆಲ್ಲಿದ್ದಾರೆ. ಮನೆ ಮಕ್ಕಳನ್ನ ಕಳ್ಕೊಂಡಂತ ಕುಟುಂಬದವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಹುತಾತ್ಮ ಯೋಧರ ಪಾರ್ಥಿವ ಶರೀರ ಹುಟ್ಟೂರು ತಲುಪ್ತಾ ಇದ್ದ ಹಾಗೆ ಅಮರ್ ರಹೇ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ಅಮರ್ ರಹೇ ರಾಜ್ಯದ 3 ಜಿಲ್ಲೆಗಳಲ್ಲಿ ಇವತ್ತು ಕೇಳಿ ಬಂದ ಉದ್ಘೋಷವಿದು. ನೂರಾರು ಆಸೆ, ಸಾವಿರಾರು ಕನಸು ಹೊತ್ತು ಭಾರತ ಮಾತೆಯ ಸೇವೆಗೆ ತೆರಳಿದ್ದವರು ಹುತಾತ್ಮರಾಗಿ ಮನೆಗೆ ಬಂದಿದ್ದಾರೆ. ಉಮ್ಮಳಿಸಿ ಬರುವ ದುಃಖವನ್ನ ತಡೆಹಿಡಿದು ಪೋಷಕರು ಗದ್ಗದಿತರಾಗಿ ವೀರಪುತ್ರರಿಗೆ ಸೆಲ್ಯೂಟ್ ಹೊಡಿತಿದ್ದಾರೆ. ದಾರಿಯುದ್ದಕ್ಕೂ ಪುಷ್ಪ ಮಳೆಯನ್ನೇ ಸುರಿಸಿ ಜನ ಅಂತಿಮ ವಿದಾಯ ಹೇಳ್ತಿದ್ದಾರೆ. ಮನೆ ಮಕ್ಕಳನ್ನ ಕಳೆದುಕೊಂಡ ಕುಟುಂಬದವರ ಆಕ್ರಂದನ ಆ ದೇವರಿಗೆ ಪ್ರೀತಿ. ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಅಪಘಾತವಾಗಿ ಹುತಾತ್ಮರಾದ ರಾಜ್ಯದ 3 ಯೋಧರ ಪಾರ್ಥಿವ ಶರೀರವನ್ನ ಇಂದು ಅಂತ್ಯಕ್ರಿಯೆ ನಡೆಸಲಾಯಿತು. ದೇಶ ಸೇವೆಗೆ ಪ್ರಾಣವನ್ನೇ ಒತ್ತೆ ಇಟ್ಟಿದ್ದ ಸೈನಿಕರು ನಿನ್ನೆ ಉಸಿರು ಚೆಲ್ಲಿದ್ರು. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ಒಟ್ಟು 5 ಯೋಧರು ಹುತಾತ್ಮರಾಗಿದ್ರು. ಆ ಪೈಕಿ 3 ಕರುನಾಡಿನ ಮಕ್ಕಳು. ಹುತಾತ್ಮರಾದ ಉಡುಪಿಯ ಅನೂಪ್ ಪೂಜಾರಿ, ಬಾಗಲಕೋಟೆಯ ಮಹೇಶ್ ಮಾರಿಗೊಂಡ, ಬೆಳಗಾವಿಯ ದಯಾನಂದ ತೆರಕನ್ನವರ್ ಪಾರ್ಥಿವ ಶರೀರಗಳಿಗೆ ಇಂದು ಅಂತ್ಯಕ್ರಿಯೆ ನಡೆಸಲಾಯಿತು. ಬೆಳಗಾವಿಗೆ ಆಗಮಿಸಿದ 2 ಹುತಾತ್ಮ ಯೋಧರ ಪಾರ್ಥಿವ ಶರೀರವನ್ನ ಮರಾಠ ರೆಜಿಮೆಂಟ್ ಮಿಲಿಟರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಬಾಗಲಕೋಟೆಯ ಮಹಾಲಿಂಗಪುರ ನಿವಾಸಿ ಮಹೇಶ್, ಬೆಳಗಾವಿಯ ಸಾಂಬ್ರಾ ನಿವಾಸಿ ದಯಾನಂದ್ ಅಂತಿಮ ದರ್ಶನಕ್ಕೆ ಮಿಲಿಟರಿ ಮೈದಾನದಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಬೆಳಗಾವಿಯಲ್ಲಿಯೇ ರಾಜ್ಯದ ಈ 2 ಯೋಧರಿಗೆ ಸಿಎಂ ಅಂತಿಮ ನಮನ ಸಲ್ಲಿಸಿದ್ರು. ಬೆಳಗಾವಿಯ ಸಾಂಬ್ರಾ ನಿವಾಸಿ ಹುತಾತ್ಮ ಯೋಧ ದಯಾನಂದ್ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಾಯಿ ಶ್ರೀವಂತಿ, ಪತ್ನಿ ನಂದ, ಪುತ್ರ ಗಣೇಶ್ ಕಣ್ಣೀರು ನೋಡಿ ನೆರೆದಿರುವ ಜನರೆಲ್ಲ ಭಾವುಕರಾದ್ರು. ಕಣ್ಣೀರಿಡುತ್ತಲೇ ಹುತಾತ್ಮ ಯೋಧನಿಗೆ ಪುತ್ರ ಗಣೇಶ್ ಸೆಲ್ಯೂಟ್ ಹೊಡೆದ್ರು. ದೇಶಕ್ಕಾಗಿ ಮಕ್ಕಳನ್ನೇ ತ್ಯಾಗ ಮಾಡಿದ ಪೋಷಕರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಗದ್ಗದಿತರಾಗಿ ಅಂತಿಮ ಗೌರವ ಸಲ್ಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದ ಹುತಾತ್ಮ ಯೋಧ ಮಹೇಶ್ ಪತ್ನಿಯ ಅಳಲು ಕರುಳು ಹಿಂಡುವಂತಿದೆ. 2 ದಿನಗಳ ಬಳಿಕ ತಾಯಿ ಪತ್ನಿಗೆ ಈ ಸಾವಿನ ಸುದ್ದಿ ತಿಳಿದಿದೆ. ಆಘಾತಕ್ಕೊಳಗಾಗುವ ಭಯದಿಂದ ಕುಟುಂಬದವರು ವಿಷಯ ಮುಚ್ಚಿಟ್ಟಿದ್ರು. ಇಂದು ಸಾವಿನ ಸುದ್ದಿ ತಿಳಿಯುತ್ತಲೇ ತಾಯಿ ಮತ್ತು ಪತ್ನಿಗೆ ಅಕ್ಷರಶಃ ಬರಸಿಡಿಲೆ ಅಪ್ಪಳಿಸಿದಂತಾಯ್ತು. ನನ್ನ ಮಗನ ಹುಡಿಯ ಕಟ್ಕೋತ 4 ಹೊಲ ಹೊಟ್ಟಿ ತುಂಬೋದು ಅವ್ರು ಸಾಲಿ ಕಲಿಸಿದ್ದು. ನನ್ನ ಮಗ 6ನೇದ ಸಾಲಿ ಹಿಡ್ಕೊಂಡು ಅವ್ ಕಸ ತೆಗೆದು ಅವ್ ಸಾಲಿ ಕಲಿತು. ಬೆಳಗಾವಿಯಿಂದ ಬಾಗಲಕೋಟೆಯ ಮಹಾಲಿಂಗಪುರಕ್ಕೆ ರಸ್ತೆ ಮೂಲಕ ಹುತಾತ್ಮ ಯೋಧ ಮಹೇಶ್ ಮಾರಿಗೊಂಡ ಪಾರ್ಥಿವ ಶರೀರ ರವಾನಿಸಲಾಯಿತು. ಕೆಜಿಎಸ್ ಶಾಲಾ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕೆಂಗೇರಿ ಮಡ್ಡಿಯ ಲಕ್ಷ್ಮೀನಗರದ ಸರ್ಕಾರಿ ಜಾಗದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಉಡುಪಿಯ ಹುತಾತ್ಮ ಯೋಧ ಅನೂಪ್ಗೆ ಅಂತಿಮ ಗೌರವ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಹೆದ್ದಾರಿಯುದ್ದಕ್ಕೂ ಸಾಲುಗಟ್ಟಿ ನಿಂತು ಹುತಾತ್ಮ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದರು. ಭಾರತ್ ಮಾತಾ ಕಿ ಜೈ ಘೋಷಣೆ ಮೊಳಗಿಸಿದ್ದಾರೆ. ಅಮರ್ ರಹೇ ಅನೂಪ್ ಅಮರ್ ರಹೇ ಅಂತ ಪುಷ್ಪಾರ್ಚನೆ ಮಾಡಿದ್ದಾರೆ. ದಾರಿಯುದ್ದಕ್ಕೂ ಸಾರ್ವಜನಿಕರು ಅಮರ್ ರಹೇ ಘೋಷಣೆ ಕೂಗಿದರು. ಸಂಸದ ಶ್ರೀನಿವಾಸ್ ಪೂಜಾರಿ, ಶಾಸಕ ಸುನಿಲ್ ಅಂತಿಮ ನಮನ ಸಲ್ಲಿಸಿದರು.
ಹುತಾತ್ಮ ಯೋಧ ಅನೂಪ್ ಕುಟುಂಬದವರ ಆಕ್ರಂದನ ಹೇಳತೀರದಾಗಿದೆ. ಇದ್ದೊಬ್ಬ ಮಗನನ್ನ ಕಳೆದುಕೊಂಡ ಹೆತ್ತ ಕರುಳು ಬಿಕ್ಕಳಿಸಿ ಬಿಕ್ಕಳಿಸಿ ಕಣ್ಣೀರಿಡ್ತಾ ಇದೆ. ಹರಕೆ ಹೊತ್ತು ಮಗನನ್ನ ಪಡೆದಿದ್ದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಕುಂದಾಪುರದ ಬೀಜಾಡಿ ಗ್ರಾಮ ದುಃಖದ ಮಡುವಿನಲ್ಲಿದೆ. ಯೋಧನನ್ನ ಕಳೆದುಕೊಂಡ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಬ್ಯೂರೋ ರಿಪೋರ್ಟ್, TV9.